ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಯೋಗ ಬಂಧುಗಳಿಂದ ಕಾಡು ಮಲ್ಲೇಶ್ವರ ಬೆಟ್ಟಕ್ಕೆ ಯೋಗಾಚಾರಣ, ವಿಶೇಷ ಪೂಜೆ, ಭಜನೆ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ಚಿಂತಾಮಣಿ ಶಾಖೆ ವತಿಯಿಂದ ಹೊಸ ತರಗತಿಯ ಯೋಗ ಬಂಧುಗಳಿಗಾಗಿ ಚಿಂತಾಮಣಿ ನಗರದ ಸಮೀಪವಿರುವ ಶ್ರೀ ಕಾಡು ಮಲ್ಲೇಶ್ವರ ಬೆಟ್ಟಕ್ಕೆ ಇಂದು ವಿಶೇಷ ಯೋಗಾಚಾರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಿನ ಜಾವ ನಗರದಿಂದ ಹೊರಟ ಯೋಗ ಬಂಧುಗಳು ದಾರಿಯುದ್ದಕ್ಕೂ ವಿವಿಧ ಯೋಗ ಘೋಷಣೆಗಳನ್ನು ಮೊಳಗಿಸುತ್ತಾ ಉತ್ಸಾಹದಿಂದ ಬೆಟ್ಟವನ್ನು ತಲುಪಿದರು. ಬೆಟ್ಟದ ಮೇಲಿರುವ ಶ್ರೀ ಕಾಡು ಮಲ್ಲೇಶ್ವರ ಸ್ವಾಮಿಯ ಸಮಿತಿ ವತಿಯಿಂದ ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ನಂತರ ಎಲ್ಲರೂ ಒಟ್ಟಾಗಿ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತಿಭಾವ ಮೆರೆದರು. ಇದೇ ಸಂದರ್ಭದಲ್ಲಿ ಹಿರಿಯ ಯೋಗ ಶಿಕ್ಷಕರು ಹಾಗೂ ಸಮಿತಿಯ ಸಂಚಾಲಕರಾದ ನಾರಾಯಣಪ್ಪರವರು ಮಾತನಾಡಿ, ಆರೋಗ್ಯ ರಕ್ಷಣೆಯಲ್ಲಿ ಯೋಗದಷ್ಟೇ ಚಾರಣವು ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಕೃತಿಯ ಮಡಿಲಿನಲ್ಲಿ ಚಾರಣ ಮಾಡೋದರಿಂದ ದೈಹಿಕ ಶಕ್ತಿ ಹೆಚ್ಚುವುದರ ಜೊತೆಗೆ ಮಾನಸಿಕ ಒತ್ತಡ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು ಚಾರಣದ ಮಹತ್ವವನ್ನು ವಿವರಿಸಿದರು. ಈ ಯೋಗಾಚಾರಣ ಕಾರ್ಯಕ್ರಮದಲ್ಲಿ ಹೊಸ ತರಗತಿಯ ಯೋಗಾರ್ಥಿಗಳು ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಯೋಗ ಬಂಧುಗಳು ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಇನ್ನು ಯೋಗ ಶಿಕ್ಷಕರಾದ ರಾಜಶೇಖರ್ ಯಾಗಂಟಿ, ಶಿವಕುಮಾರ್, ಸುಬ್ರಹ್ಮಣಿ, ವಿಶ್ವಸಮಣಿ ಸದಸ್ಯ ಶ್ರೀನಿವಾಸ್ ಶೆಟ್ಟಿ ಸೇರಿದಂತೆ ಮಹಿಳಾ ಶಿಕ್ಷಕರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.